ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಸನ್ನದಾತ ಯಾಕ್ರಿಪ್ಪ ಬಾತಿರೇನ್ರಿ? ಅಲ್ಲ ಅಲ್ಲ ಅದರಿದ್ರೇನ್ರಿಪ್ಪ? ಕಾಗಿಪತಿ, ನನ್ನ ಮಗಳ ಸಸರೇಕಳ ಮದುವೆಯನ್ನು ಒಳ್ಳೆಯ ವಿಜೃಂಭಣೆ ಮಾಡಬೇಕು. ಮೇಲಾಗಿ ನನಗೆ ಒಬ್ಬಳ ಮಗಳು, ಸಾಕಷ್ಟು ಆಸ್ತಿ. ಈ ಮದುವೆ ಹೆಚ್ಚಿನ ಜವಾಬ್ದಾರಿ ಎಲ್ಲ ನಿನ್ನದೇ. ನೋಡ್ರಿ ಸಾವ್ಕಾರ, ಈಗ ನೀವು ಹೇಳುವುದು ಕ್ಯಾನ್ಸಲ್. ಆದರೆ ನನ್ನದೊಂದು ಮಾತು ಕೇಳ್ರಿ. ಏನದು ನಿನ್ನದೊಂದು ಮಾತು? ನೋಡ್ರಿ ದನೇರ, ನಮ್ಮ ಶಶಿರೇಖಾ ತಾಯಿಯವರನ್ನು ಗತ್ರಿಗೆ ಭಾಗ್ಯವಂತಿ ದೇವಿಗೆ ಬೇಡ್ಕೊಂಡು ಹಡ್ದಾರಂತ ನೀವು ಹಗಲೆಲ್ಲ ಹೇಳ್ತಿದ್ದೀರಿ ಅಂದ ಮೇಲೆ ಅವಳ ಮದುವೆಯನ್ನು ಮನೆ ಮುಂದೆ ಕ್ಯಾನ್ಸಲ್ ಮಾಡಿ ಈ ಭಾಗ್ಯವಂತಿ ದೇವಸ್ಥಾನದಾಗ ಯಾಕೆ ಮಾಡಬಾರ್ದು? ಹೌದು ಕಾಗಿಪತಿ, ನೀನು ಹೇಳುವ ಮಾತು ಸತ್ಯವೇ. ಈ ವಿಚಾರವನ್ನು ಶಶಿರೇಖೆಗೆ ಕೇಳೋದು ಒಳ್ಳೆಯದಲ್ಲವೇ? ಅವಳ ಬಾಯಿಯಿಂದ ಏನು ಬರುತ್ತೆ ಹಾಗೆ ಮಾಡಿದ್ರಾಯ್ತು. ಶಶಿರೇಖಾ ಮಗು ಬಾರಮ್ಮ. ಶಶಿರೇಖಾ, ನೋಡಮ್ಮ, ನಿನ್ನ ಮದುವೆ ನಮ್ಮ ಮನೆ ಮುಂದೆ ಬಿಡಬೇಕಂತ ನಾನು ಲಕ್ಕಡ ಪತ್ರದಾಗ ಮ್ಯಾಟ್ರ್ ಬರೆದು ಕೊಟ್ಟಿದ್ದೆ. ಆದರೆ ನೋಡ್ರಿ, ನಿಮ್ಮ ಮದುವೆ ಮನೆ ಮುಂದೆ ಕ್ಯಾನ್ಸಲ್ ಮಾಡಿವಿ. ಗತ್ರಿಗೆ ಭಾಗ್ಯವಂತಿ ದೇವಸ್ಥಾನದಾಗ ಸ್ಯಾಂಕ್ಷನ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ತಾರೆ ನಮ್ಮ ಸಾವುಕಾರು. ಯಾವ ಡ್ಯಾಡಿ ಹೀಗೆ ಕೇಳ್ತಿದ್ರಿ? ನೋಡಿ, ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ನೋಡಮ್ಮ, ನೀನು ಹುಟ್ಟಿದ ಭಾಗ್ಯವಂತಿಯವರ ಪ್ರಸಾದದಿಂದ ಅದಕ್ಕೆ ಕಾಗಿಪತಿ ನಿನ್ನನ್ನು ಹಾಗೆ ಕೇಳ್ತಾ ಇದ್ದಾನೆ. ಹೌದ್ರಿ ಅವ್ವ, ನಿಮ್ಮನ್ನ ನಮ್ಮ ದೊಡ್ಡವರು ಶ್ರೀ ಗತ್ರಿ ಭಾಗ್ಯವಂತಿ ದೇವಿಗೆ ಬೇಡ್ಕೊಂಡು ನಡೆದಾರಂತ್ರಿ. ಅದಕ್ಕೆ ನೀವು ನನ್ನ ಮಾತು ತಿರಸ್ಕಾರ ಮಾಡಬಾರ್ದಂತ ಕೇಳ್ತಾ ಇದ್ದೇನೆ. ದಯವಿಟ್ಟು ಒಪ್ಕೊಂಡ್ ಬಿಡ್ರಿ. ಆಯ್ತು, ನಿಮ್ಮ ಇಚ್ಛೆ ಹೇಗಿದೆಯೋ ಹಾಗೆ ಹಾಗೆ. ಡ್ಯಾಡಿ, ಸ್ವಲ್ಪ ಕೆಲಸ ಕಾಗಿಪತಿ, ನಾನೆಷ್ಟು ಬ್ಯಾಂಕಿಗೆ ಹೋಗಿ ಬರ್ತೇನೆ. ನೀನು ವಾಯ್ಸ್ ಬಿ ಪ್ರಿಂಟಿಂಗ್ ಪ್ರೆಸಸ್ಗೆ ಹೋಗಿ ಲಕ್ಕಡ ಪತ್ರ ಪ್ರಿಂಟಿಂಗ್ ಕೊಟ್ಟು ಬಾ. ಹಾಗೆ ಬರುವಾಗ ಸಿದ್ಧನಿಗೆ ನಾಗನಿಗೆ ಮನೆಗೆ ಬಂದ್ಬಿಡು. ಅಂದ ಹಾಗೆ ಇವತ್ತು ನಮ್ಮ ಹಳೆದೇವರು ಬರ್ತಾ ಇದ್ದಾನಪ್ಪ.
ನೀನು ತಪ್ಪದ ಮನೆ ಕಡೆ ಬಂದು ಬಿಡು. ನಾನು ಮನೆಯಲ್ಲಿ ಇರೋದಿಲ್ಲ, ತಿಳಿತೆ? ಯವ್ವ ನಾನು ಈ ಕಡೆ ಗಸಕ್ತಿನೇ ಹೋಗ್ತೀನಿ, ಈ ಕಡೆ ಪಸಕ್ತಿನೇ ಬಂದು ಬಿಡ್ತೀನಿ ಅವ. ಯಾಕಂದ್ರೆ ನನಗ ದಂಧಿ ಬಾಳ ಅದಾವ. ಬರ್ಲೇ ಯವ್ವ. ಹಾ ನೋಡಮ್ಮ, ಸ್ವಲ್ಪ ನೀನು ಒಳಗಡೆ ನಮ್ಗೆ ಸ್ವಲ್ಪ ಕೆಲಸ. ಆಯ್ತು ಅಪ್ಪಾಜಿ. ಕಾಗಿಪತಿ, ಹೋಗ್ರಿಯಪ್ಪ. ಎಷ್ಟೊಂದಿದ್ದ ಈ ಎಪಿಗಳನ್ನು ಕರ್ಕೊಂಡು ಬಾ. ಓಕೆ. ಬರುವಾಗ ನಮ್ಮ ಮಳೆಯ ಚಿಕ್ಕಣ್ಣನನ್ನು ಕರ್ಕೊಂಡು ಬಾ. Hare